भो भारत प्रविशताद्भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ತನ್ನ 19ನೇ ವರ್ಷ ಪೂರ್ಣಗೊಳಿಸಿ 20ನೇ ವರ್ಷ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಮತ್ತು IKS ಡಿವಿಷನ್ನ ಪ್ರಾಜೆಕ್ಟ್ನ ಅಂಗಭಾಗವಾಗಿ ನಡೆಸಲಾಗುತ್ತಿರುವಂತಹ ಈ ಭರತಾಂತರಂಗ ಎನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಸಂಸ್ಥೆಯ ನಿರ್ದೇಶಕಿ, ಪ್ರಾಚಾರ್ಯೆ ಮತ್ತು ಸಂಶೋಧಕಿ. ಇಂದಿನ ಸಂಚಿಕೆಯ ಮುಖ್ಯ ವಿಷಯ ವಾಚಿಕಾಭಿನಯ. ವಾಚಿಕಾಭಿನಯದ ವಿಸ್ತಾರವನ್ನು ಉಮಾಕಾಂತ ಭಟ್ಟ ಕೆರೆಕೈ ಅವರು, ಪೂಜ್ಯರಾದಂಥವರು, ಅವರು ನಮ್ಮೊಂದಿಗೆ ಮಾತನಾಡೋದಕ್ಕೆ ಇದ್ದಾರೆ. ಅವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು, ವ್ಯಾಕರಣದಲ್ಲಿ ಅಪ್ರತಿಮ ವಿದ್ವಾಂಸರು, ಹಾಗೆಯೇ ಹಲವು ದರ್ಶನ, ಉಪನಿಷತ್ತು ಮತ್ತು ವೇದದಲ್ಲಿ ಅವರಿಗೆ ಪ್ರಕಾಂಡವಾದಂತಹ ಪಾಂಡಿತ್ಯವಿದೆ. ಅವರನ್ನು ನಾವು ಕೇಳುವುದೇ ನಮ್ಮ ಸುಕೃತ. ಬನ್ನಿ ಅವರನ್ನು ಗಮನಿಸೋಣ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅಭಿನಯದ ವಿವಿಧ ಮಜಲ್ಗಳನ್ನು ನಾವು ದರ್ಶಿಸುವವರಿದ್ದೇವೆ. ಈಗ ವಾಚಿಕದ ಒಂದು ನಿರ್ವಚನ ಹೇಗೆ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಯಾಕೆಂತಂದರೆ ಭರತ ಮತ್ತು ಅಭಿನವಗುಪ್ತರು ಇಬ್ಬರೂ ಕೂಡ ವಾಚಿಕವನ್ನು ಪ್ರಯತ್ನದಿಂದ ಸಾಧಿಸಬೇಕು ಅಂತಂತಾರೆ. ಯಾಕಾಗಿ ಪ್ರಯತ್ನದಿಂದ? ಸಹಜವಾಗಿ ಮಾತು ಬರುತ್ತಲ್ಲ, ಅದನ್ನು ಪ್ರಯತ್ನದಿಂದ ಯಾಕೆ ಸಾಧಿಸಬೇಕು? ಏನಾದರೂ ವಿಶೇಷತೆ ಇದೆಯೇ? ತಿಳಿಸ್ಕೊಡ್ಬೋದಾ? ಈಗ ಅಂಗ ಅಭಿನಯ ಆಗಬಹುದು, ಆದರೆ ಅಭಿನಯ ಆಗಬೇಕು ಎಂಬ ನಿಯಮ ಇಲ್ಲ ಎಂಬ ಸ್ಥಿತಿ ಹೇಗುಂಟೋ ಹಾಗೆ ವಾಚಿಕದಲ್ಲೂ ಹಾಗೇ ಇದೆ. ವಾಕ್ಯೆಂಬುದು ಅಭಿನಯ ಆಗಬಹುದು. ಅದು ಯಾವಾಗ ಅಭಿನಯ ಆಗತ್ತೆ ಅಂತ ಕೇಳಿದರೆ, ಬಾಯಲ್ಲಿ ಒಂದು ಮಧುರವಾದಂತಹ ಒಂದು ಕಲ್ಲು ಸಕ್ಕರೆಯನ್ನು ಇಟ್ಕೊಂಡಾಗ ಅದನ್ನು ತನ್ನ ಎರಡೂ ತುಟಿಗಳನ್ನು ಮುಚ್ಚಿ ನಾಲಿಗೆಯಿಂದ ಒತ್ತಿ ಚಪ್ಪರಿಸ್ತಾರೆ. ಈ ಚಪ್ಪರಿಸುವ ಒಂದು ಸದ್ದಿದೆಯಲ್ಲ, ಅದು ವಾಕ್ಕಂತ ಅಲ್ಲದೆ ಇದ್ರೂ ವಾಕ್ಯಗಿರುವ ಮಹಿಮೆ ಇದೆ ಅದಕ್ಕೆ. ಅದು ಅಭಿನಯ ಆಗತ್ತೆ. ಅದರಿಂದ ವಾಕ್ಯ ಅಭಿನಯ ಆಗೋದು ಇದೆ. ಒಂದು ಪೆಟ್ಟು ಬಿದ್ದಾಗ ಆಹ ಅಂತ ನೋವಿನಿಂದ ಒಂದು ಉದ್ಗಾರವನ್ನು ಮಾಡ್ತಾರೆ. ಅದರಿಂದ ಉದ್ಗಾರಗಳೆಲ್ಲ ಸ್ವರೂಪದಿಂದಲೇ ಅಭಿನಯ. ನಾವು ಗಮನಿಸಬೇಕು. ಆಹ, ಓಹೋ, ಅಯ್ಯೋ, ಅಬ್ಬಾ, ಫಲ ನೋಡಿ, ಅದಕ್ಕೆ ಅರ್ಥ ಇಲ್ಲ. ವಾಚ್ಯಾರ್ಥಗಳನ್ನು ನಾವು ಅನ್ವೇಷಣೆ ಮಾಡೋದೇ ಇಲ್ಲ, ಪರೀಕ್ಷೆ ಮಾಡೋದೇ ಇಲ್ಲ. ಆ ಶಬ್ದಗಳು ಸ್ವರೂಪದಿಂದಲೇ ಅಭಿನಯ ಆಗ್ತವೆ. ಅಂಥಲ್ಲಿ ವಾಕ್ ಅಭಿನಯ ಅದು. ವಾಕ್ ಅಭಿನಯ ಆಗೋದಿಲ್ಲ ಅಂತಲ್ಲ, ಆದರೆ ಇಷ್ಟರಿಂದಲೇ ನಾವು ಏನನ್ನೂ ತಲುಪಿಸೋದಕ್ಕಾಗೋಲ್ಲ. ಬಹಳ ಸೂಕ್ಷ್ಮವಾದ ಅನೇಕ ವಸ್ತುಗಳನ್ನು, ಸಂಗತಿಗಳನ್ನು, ಅಂದರೆ ರಸಾಶ್ರಯವಾದ ಸಂಗತಿಗಳನ್ನು ಸಹೃದಯರಿಗೆ ತಲುಪಿಸಬೇಕು ಅಂತಂದರೆ ಈ ವಾಕನ್ನು ಅಭಿನಯವಾಗಿ ಪಾಕ ಮಾಡಬೇಕು, ಅದನ್ನು ಬಗ್ಗಿಸಬೇಕು, ಅದಕ್ಕೆ ಆ ಆಕೃತಿಯನ್ನು ಕೊಡಬೇಕು, ಆ ವಾಕ್ಯಕ್ಕೆ ಅಂತಹ ಒಂದು ಜೀವ ರಸವನ್ನು ತುಂಬಿಸಬೇಕು. ಆದ್ದರಿಂದ ವಾಚಾ ನಿರ್ವೃತ್ತ ವಾಚಿಕ ಆಯಿತು. ಮಾತಿನಿಂದ ಹುಟ್ಟಿದ್ದು ಅಭಿನಯ ಅಂತ. ಮಾತೇ ಅಭಿನಯ ಅಲ್ಲ, ಅಭಿನಯ ಮಾತಿನಿಂದ ಹುಟ್ಟುತ್ತದೆ ಅಂತ ಮಹಾಕವಿಗಳೆಲ್ಲ ಈ ವಿಷಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಮಹಾಕಾವ್ಯಗಳನ್ನು ಗಮನಿಸಿದರೆ, ದೊಡ್ಡ ದೊಡ್ಡ ಕವಿಗಳನ್ನು ನಾವು ವಾಲ್ಮೀಕಿ, ವ್ಯಾಸ, ಭಾಸ, ಕಾಳಿದಾಸ ಮೊದಲಾದ ಅನೇಕ ಕವಿಗಳನ್ನೆಲ್ಲ ನಾವು ಗಮನಿಸಿದರೆ, ಅವ ಎಲ್ಲ ಕವಿಗಳು ಮಾತನ್ನು ಒಂದು ಪ್ರಬಲವಾದ, ಸಶಕ್ತವಾದ, ಜೀವಂತ ಒಂದು ಅಭಿನಯ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದಲೇ ಅಂತಹ ಮಹಾಕವಿಗಳ ಕಾವ್ಯದಲ್ಲಿ ಕೇವಲ ವಾಕ್ ಮಾತ್ರ ಇರೋದಲ್ಲ, ಅಲ್ಲಿರೋದು ವಾಚಿಕ. ಅದು ಛಂದಸ್ಸು, ಅಲಂಕಾರಗಳಿಂದ ಎಲ್ಲದರಿಂದ ತುಂಬಿ, ಅದರಲ್ಲಿ ಗುಣ, ಅಲಂಕಾರ, ರೀತಿ, ಧ್ವನಿಶಕ್ತಿ ಎಲ್ಲದನ್ನು ತುಂಬಿಸಿಕೊಂಡು ಒಂದು ಜೀವಂತವಾದಂತಹ ಒಂದು ಪುರುಷಾರ್ಥ ಅದು ಹಾಗಿದೆ. ಅದು ಮತ್ತು ಪುನಃ ಲೌಕಿಕದಿಂದ ಅಲೌಕಿಕ, ಲೋಕೋತ್ತರ ಮತ್ತು ಅಲೌಕಿಕ. ಲೋಕ ಮೊದಲ ಪ್ರಥಮ ಸ್ತರ, ಲೋಕೋತ್ತರ ಎರಡನೆಯ ಸ್ತರ, ಅಲೌಕಿಕ ಮೂರನೆಯ ಸ್ತರ. ಈ ಮೂರೂ ಸ್ತರದಲ್ಲಿ ಬೆಳೆದು ನಿಂತ ತ್ರಿವಿಕ್ರಮ ಅವರ ವಾಚಿಕವೆಲ್ಲ ಅಂತಹ ಒಂದು ತ್ರಿವಿಕ್ರಮವಾಗಿದೆ. ಅದನ್ನು ನಾವು ಗಮನಿಸಬೇಕು. ಆಧಿಭೌತಿಕ, ಆಧಿದೈವಿಕ, ಆಧ್ಯಾತ್ಮಿಕ ಎಂಬ ಮೂರೂ ಕ್ಷೇತ್ರಗಳನ್ನು ವ್ಯಾಪಿಸಿದ ಹಾಗೆ ಲೋಕ, ಲೋಕೋತ್ತರ, ಅಲೌಕಿಕವನ್ನು ವ್ಯಾಪಿಸಿ ನಿಂತ ತ್ರಿವಿಕ್ರಮ ಮಹಾಕವಿಗಳ ವಾಕ್ಯ ಅದು. ಆದ್ದರಿಂದಲೇ ಅದನ್ನು ಭರತ ಬಹಳ ಚೆನ್ನಾಗಿ ಆ ಕಾರಿಕಾ ರೂಪದಲ್ಲಿ ಹೇಳಿದ್ದಾನೆ. ವಾಚಿ ಯತ್ನಸ್ತು ಕರ್ತವ್ಯೋ ನಾಟ್ಯಸ್ಯೇಯಂ ತನುಸ್ಮೃತ ಅಂಗನೇಪಥ್ಯ ಸತ್ವಾನಿ ವಾಕ್ಯಾರ್ಥಂ ವ್ಯಂಜಯಂತಿ. ವಾಚಿ ಯತ್ನಸ್ತು ಕರ್ತವ್ಯ. ಮಾತು ಬರದೇ ಇದ್ದವರು ಯಾರು ಇಲ್ಲ. ಮೂಕರಿಗೆ ಮಾತು ಬರೋಲ್ಲ. ಆದರೆ ಮೂಕ ಆಗಬಾರದು ಅನ್ನೋ ದೃಷ್ಟಿಯಿಂದಲೇ ನಾವು
ಭಗವಂತನ ದಯೆ ಇದ್ದರೆ ಮೂಕನು ವಾಚಾಳ ಆಗಬಹುದು, ಹೌದು ವಾಕ್ ಪ್ರವೃತ್ತಿಯನ್ನು ಪಡೆಯಬಹುದು. ಹೌದು ಆದರೆ ಪ್ರಸಿದ್ಧವಾದ ಮಾತು ವ್ಯಾಖ್ಯೆ. ಬೇಕು, ಮಾತು ಬೇಕು. ಹೌದು ಹೌದು ಮಾತು ಏನು ಮಾಡಿದೆ, ನಮಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದೆ ಅಂದರೆ ನಮ್ಮ ವಿಚಾರಕ್ಕೆ, ನಮ್ಮ ಭಾವನೆಗೆ ಮೂರ್ತವಾದ ಆಕಾರ ಕೊಟ್ಟಿದೆ ಅದು. ನಿಜ. ಮಾತು ಬರದವನ ಸಂವೇದನೆ ಅದು ಹೇಗೆ ಅಂತ ಹೇಳೋಕೆ ಆಗೋಲ್ಲ, ಗೊತ್ತಾಗೋಲ್ಲ. ಶಬ್ದ ಬ್ರಹ್ಮ ಅದು ಹೌದು. ಆದ್ದರಿಂದ ಈ ಲೋಕವನ್ನು ವಿಸ್ತಾರ ಮಾಡುವಲ್ಲಿ, ಈ ಭವವನ್ನು ಮುಂದುವರಿಸುವಲ್ಲಿ, ನಿಜ ಭಾವಪ್ರಪಂಚಕ್ಕೆ ಆಲಂಬನವಾಗಿರೋದು ನೌಕೆಯಂತೆ ಸಹಕಾರಿಯಾದದ್ದು ಮಾತು. ಹೌದು. ಈ ಮಾತನ್ನು ಅಭಿನಯವಾಗಿಸುವುದಕ್ಕೆ ವಾಚಿ ಯತ್ನಸ್ತು ಕರ್ತವ್ಯ. ವ್ಯಕ್ತಿ ಪಾತ್ರವಾಗಿ ಬದಲಾಗಬೇಕು ಅಂತಂದ್ರು ಹೌದು, ಅಂತಹ ಒಂದು ಯತ್ನವನ್ನು ಮಾಡಲೇಬೇಕು. ವಾಚಿ ಯತ್ನಸ್ತು ಕರ್ತವ್ಯ. ಯಾಕೆ ಅಂತ ಕೇಳಿದರೆ ನಾಟ್ಯಸ್ಯೇಯಂ ತನು ಸ್ಮೃತ. ಇದು ನಾಟ್ಯದ ಶರೀರ, ದೇಹ. ತನು ಎಂಬ ಶಬ್ದವೇ ಬಹಳ ಉಚಿತವಾದ ಶಬ್ದ ಇಲ್ಲಿ. ತನ್ಯತೆ ಇತಿ ತನುಹು ಅಂತ ಅದೇ ವಿಸ್ತಾರ ಆಗ್ತಾ ಹೋಗೋದು. ಮಾತು ಬೀಜವಾಗೂ ಇರುತ್ತೆ. ಬೀಜ ಬೆಳೆದ್ರೆ ಅದು ಬೆಳೆ, ಬೆಳೆ ಬೀಜಕ್ಕಿಂತ ಭಿನ್ನ ಅಲ್ಲ ನೋಡಿ. ಹೌದು ಹೌದು. ನಾವು ಹಾಕಿದ್ದು ಭೂಮಿಯಲ್ಲಿ ಭತ್ತದ ಬೀಜ, ಅದು ಭತ್ತದ ಬೀಜವಾಗಿ ಬೆಳ್ಕೊಂಡು ಬಂದಾಗ ಆಮೇಲೆ ಬೆಳೆಯಾಗಿ ತುಂಬಿದ್ದು ಭತ್ತವೇ. ಹೌದು. ಅದರಿಂದ ಬೀಜವೇ ಬೆಳೆ. ಹೌದು. ಅದು ಬಿಡಿ ಬಿಡಿಯಾಗಿದ್ದಾಗ ಬೀಜ, ಹೌದು. ಅದು ಇಡಿಯಾಗಿ ಬೆಳೆದಾಗ ಬೆಳೆ, ಹೌದು ಅಲ್ವಾ? ಹೌದು ಹೌದು. ಆದ್ದರಿಂದ ಈ ಮಾತೆಂಬುದು ಏನಪ್ಪ ಅಂತಂದರೆ ಬೀಜದ ಹಾಗೆ. ಹೌದು. ಅದು ಬೆಳೆದರೆ ಬೆಳೆಯುವ ಬೆಳೆಗೆ ಏನು ಅಂತ ಕೇಳಿದ್ರೆ ಮಾತೆ. ಹೌದು. ಮಾತು ಬೆಳೀತಾ ಹೋಗುತ್ತೆ. ವ್ಯಕ್ತಿ ತನ್ನ ವ್ಯಕ್ತಿಗತವಾಗಿರುವಂತಹ ಇಷ್ಟ ಅನಿಷ್ಟಗಳನ್ನ, ಸುಖ ದುಃಖಗಳನ್ನ ಮೀರ್ಕೊಳ್ಳೋದಕ್ಕೂ ಈ ಮಾತು ಬಹಳ ಮಾತು ಬೇಕು, ಯೋಗ್ಯವಾಗಿದೆ ಅಂತ ಮಾತು ಬೇಕು. ಗೊತ್ತಾಗ್ತದೆ. ಯಾಕಂದ್ರೆ ಅಂದ್ರೆ ಅದು ವಾಚಿಕಾಭಿನಯ ಅಂದ್ರೆ ಆ ಪಾತ್ರವಾಗುವಂತಹ ಲಕ್ಷಣವೇ ಅದು ಅದರಲ್ಲಿ. ಎಲ್ಲ. ಹೌದು. ಅದರಿಂದ ಅದು ಏನಾಗಿದೆ ಅಂದರೆ ನಮ್ಮ ಭಾವದ ಜೀವಾತೋದು, ಮೂಲಧಾತೋದು. ಹೌದು. ನಮ್ಮ ಭಾವವನ್ನು ಅದಕ್ಕೊಂದು ಆಕೃತಿಯನ್ನು ಕೊಟ್ಟು ಇನ್ನೊಬ್ಬರಿಗೆ ತಲುಪಿಸೋದು ಮಾತು. ಇದು ಪೂರ್ಣ ಪ್ರಮಾಣದಲ್ಲಿ ನಾವು ಭಾವವನ್ನು ತಲುಪಿಸೋದಕ್ಕಾಗೋಲ್ಲ. ಹೌದು ಹೌದು ಹೌದು. ಭಾವವನ್ನು ಅನುಭವಿಸಬಹುದು, ಆದರೆ ಇನ್ನೊಬ್ಬನಿಗೆ ಅದು ಸಂಕ್ರಮಿಸುವಂತೆ ಮಾಡೋದು ಮಾತೇ. ಆದ್ದರಿಂದ ವಾಚಿ ಯತ್ನಸ್ತು ಕರ್ತವ್ಯ ನಾಟ್ಯಸ್ಯ ಯಂ ತನುಹು ಸ್ಮೃತ. ಆಹಾ. ನಾಟ್ಯದ ತನು ಮಾತು. ಹಾಗಾದ್ರೆ ವಾಚಿಕಾಭಿನಯವನ್ನೇ ಇಟ್ಟುಕೊಂಡು ಒಂದು ಕಲೆ ಪೂರ್ಣವಾಗಿ ಬೆಳೀಬಹುದಾ? ಸಾಧ್ಯ ಎಲ್ಲ ಪೂರ್ಣವಾಗುವುದೇ ಮಾತಿನಿಂದ. ಹ್ಮ್ ಇದೊಂದು ಪ್ರಯೋಗ ರಂಗಭೂಮಿಯಲ್ಲಿ ನಡೆದಿದೆ ನೋಡಿ. ಹ್ಮ್ ಹ್ಮ್. ಮಾತಿಲ್ಲದ ಒಂದು ರಂಗ ಪ್ರಯೋಗ ಮಾಡಬೇಕು ಅಂತ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಹೌದು. ಆದರೆ ಅವರಿಗೊಂದು ವಿಶಿಷ್ಟವಾದ ಭಾರ ಇದೆ, ಕರ್ತವ್ಯ ಇದೆ. ಹ್ಮ್ ಅವರ ಪ್ರಯೋಗ ವಿಫಲ ಆಗಬಹುದು, ಕೆಲವೊಮ್ಮೆ ಸಫಲವೂ ಆಗಬಹುದು. ಹ್ಮ್. ಆದರೆ ಅದೊಂದು ಪರಂಪರೆ ಆಗೋದಿಲ್ಲ, ನಾವು ಗಮನಿಸಬೇಕು. ಅದು ಮುಖ್ಯ. ಅನೇಕ ಪ್ರಯೋಗಗಳು ಪರಂಪರೆ ಯಾಕೆ ಆಗೋದಿಲ್ಲ ಅಂದರೆ ಎಲ್ಲರೂ ಬಳಸಬಹುದಾದ, ಎಲ್ಲರಿಗೂ ಅಗತ್ಯವಾದ ವಸ್ತುವನ್ನು ಅವರು ಬಿಟ್ಟಿದ್ದಾರೆ. ಆ ವಸ್ತುವನ್ನು ಬಿಟ್ಟರೆ ಅದೊಂದು ಪ್ರಯೋಗವಾಗಿರತ್ತೆ ಹೊರತು ಒಂದು ಪರಂಪರೆ ಆಗೋದಿಲ್ಲ. ಹಾಗಾದ್ರೆ ಮಾತಿನಿಂದಲೇ ಒಂದು ಪರಂಪರೆಯನ್ನು ರೂಪಿಸಬಹುದು. ಮಾತೇ ಸಮಗ್ರವೂ ಆಗ್ಬಹುದು, ಅಥವಾ ಉಳಿದ ಎಲ್ಲ ಪರಿಕರ ಇದ್ದಾಗ ಮಾತನ್ನು ಸೇರಿಸಬಹುದು. ನಮಗದ ಉದಾಹರಣೆಯಾಗಿ ನಿಲ್ಲುತ್ತದೆ. ಮಾತಿನಿಂದನೇ ಮನೆ ಕಟ್ಟಿದ ಅಂದರೆ ಇದು ಸಾಧ್ಯವಲ್ಲ, ಸಂಭವ ಅಲ್ಲ. ಆದರೆ ಮನೆ ಕಟ್ಟಿ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡುವ ಅವಸ್ಥೆಯನ್ನು ತೋರಿಸಬಹುದು ಮಾತಿನಿಂದ. ಆದ್ದರಿಂದ ಮಾತಿನಿಂದಲೇ ಮನೆ ಕಟ್ಟಿದ ಅಂದರೆ ನವಾಗಾರ ಪ್ರವೇಶ ಮಾಡಲಿಕ್ಕಾಗೋಲ್ಲ, ಆದರೆ ಮನೆಯ ನೆಮ್ಮದಿಯನ್ನು ಪಡಿಬಹುದು. ಎಲ್ಲಿ ವಾಚಿಕಾಭಿನಯ ಪರಿಪುಷ್ಟವಾಗಿರುತ್ತೋ ಅಲ್ಲಿ ಉಳಿದ ಕರ್ತವ್ಯಗಳು ಅಭಿನಯದ್ದು ಬಹುಶಃ ಕೆಲವೊಂದ್ಸಲ ಗೌಣವಾಗುವಂತ ಸಾಧ್ಯತೆಗಳಿದೆ. ಹೆಚ್ಚು ಆಗತ್ತೆ, ಗೌಣವೂ ಆಗತ್ತೆ. ಆದ್ದರಿಂದ ಉಳಿದ ನಾಟ್ಯಾಂಗಗಳು ಲುಪ್ತವಾಗ್ತವೆ ಅಂತ ಒಂದು ಹಿಂದಿನ ಹಿರಿಯರು ಕೆಲವರು ಆಡಿದ್ದಾರೆ. ತಾಳಬದ್ದಲೆ ಅಂದರೆ ಲುಪ್ತ ನಾಟ್ಯಾಂಗ ಇರುವಂತಹ ಒಂದು ರಂಗಭೂಮಿ ಅಂತ. ಅಲ್ಲಿ ನಾಟ್ಯಾಂಗಗಳು ಲುಪ್ತವಾಗಿವೆ ಅಂತ ಅವರು ಹಿರಿಯರು ಹಾಗೆ ಹೇಳಿದ್ದಾರೆ. ಆದರೆ ನನಗೆ ಅದಕ್ಕೆ ಆ ಭಾಷೆಯಲ್ಲಿ ಪೂರ್ಣ ತೃಪ್ತಿ ಇಲ್ಲ. ಅವರು ತುಂಬ ಚೆನ್ನಾಗಿ ಗುರುತಿಸಿದ್ದಾರೆ. ನಾಟ್ಯಾಂಗಗಳು ಲುಪ್ತವಾಗಿವೆ ಅಂದರೆ ಇದ್ದಿದ್ದು ಕಳಚಿ ಹೋಗಿದೆ ಅಂತ ಅರ್ಥ ಆಗತ್ತೆ. ಹಾಗಲ್ಲ, ಉಳಿದ ನಾಟ್ಯಾಂಗಗಳು ಗುಪ್ತವಾಗಿವೆ ಅಂತ ಹೇಳಿದೆ. ಅದು ಗುಪ್ತ ನಾಟ್ಯಾಂಗವಾದ ರಂಗಭೂಮಿಯೇ ಹೊರತು ಲುಪ್ತ ನಾಟ್ಯಾಂಗವಾದ ರಂಗಭೂಮಿ ಅಲ್ಲ ಅಂತ ಹೇಳಬೇಕು ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ. ಅದು ಯಾಕೆ ಗುಪ್ತವಾಗಿದೆ ಅಂತಂದರೆ ಮಾತಿನೊಳಗೆ ಎಲ್ಲವನ್ನೂ ಅಡಗಿಸೋದಕ್ಕೆ ಸಾಧ್ಯ ಇದೆ. ಆಹಾರ್ಯವನ್ನು ತೋರಿಸಬಹುದು, ಸೂಚಿಸಬಹುದು. ಹಾಗೆ ಅದೇ ರೀತಿ ಸಾತ್ವಿಕವನ್ನು ಸೂಚಿಸಬಹುದು, ಆಂಗಿಕವನ್ನು ಸೂಚಿಸಬಹುದು. ಆ ಎಲ್ಲವನ್ನೂ ಸೂಚಿಸುವಂತಹ ಸಾಧ್ಯತೆ ಮಾತಿಗಿರೋದ್ರಿಂದ ಮಾತನ್ನು ಹಾಗೆ ಹಿಗ್ಗಿಸಿದಾಗ ನೀವು ಗಮನಿಸಬೇಕದು. ಅಂದರೆ ಮಾತು ತಾನು ಹಿಗ್ಗದೇ ಇದ್ದರೆ ಹಾಗೆ ಹಿಗ್ಗಿಸೋದಕ್ಕಾಗೋಲ್ಲ. ಮಾತು ತನ್ನಷ್ಟಕ್ಕೆ ತಾನೇ ಹಿಗ್ಗುವ ಹಾಗೆ ಮಾತನ್ನು ಹಿಗ್ಗಿಸಿದರೆ ಉಳಿದಂತಹ ಯಾವ ಅಭಿನಯದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನಮಗೆ. ಅಂಥ ಒಂದು ಸಂದರ್ಭ ಇದೆ. ಆದ್ದರಿಂದಲೇ ವಾಚಿ ಯತ್ನಸ್ತು ಕರ್ತವ್ಯ. ನೋಡಿ ಆ ಮಾತು ನಾಟ್ಯಸ್ಯ ಯಂ ತನು ಸ್ಮೃತ. ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಒಂದು ಸೂತ್ರವನ್ನು ಹೇಳಿದರು. ಅಂಗ ನೇಪಥ್ಯ ಸತ್ವಾನಿ ವಾಕ್ಯಾರ್ಥಂ ವ್ಯಂಜಯಂತಿ. ಅಂಗ ಅಂದರೆ ಆಂಗಿಕ ಅಭಿನಯ, ನೇಪಥ್ಯ ಅಂದರೆ ಆಹಾರ್ಯ ಅಭಿನಯ,
ಸತ್ವ ಅಂದರೆ ಸಾತ್ವಿಕವಾದ ಅಭಿನಯ. ಹೌದು. ಈ ಮೂರೂ ಅಭಿನಯಗಳಿಗೆ ಕೃತ್ಯ ಏನಪ್ಪ, ಕೆಲಸ ಏನು ಯೋಚನೆ ಮಾಡಿ ನೋಡಿ. ನಿಜ. ವಾಕ್ಯಾರ್ಥ ವ್ಯಂಜನ. ಅದಿಲ್ದ್ರೆ ಇದಾಗೋದಿಲ್ಲ. ಪ್ರಕೃತ ವಾಕ್ಯದ ಅರ್ಥ ಏನಿದೆ, ಆಶಯ ಏನಿದೆ, ಅದನ್ನು ಸೂಚಿಸೋದು. ವ್ಯಂಜನ ಅಂದರೆ ಹೌದು. ಒಳಗಿರೋದನ್ನು ಪ್ರಕಟಪಡಿಸುವಂತೆ ಮಾಡೋದು. ಹೌದು. ಉದಾಹರಣೆಗೆ ಎಳ್ಳಿದೆ, ಹ್ಮ್. ಎಲ್ಲ ಎಳ್ಳಿನ ಕಾಳುಗಳಲ್ಲಿ ಎಣ್ಣೆ ಇದೆ. ನಿಜ. ನಮಗೆ ಬೇಕಾದದ್ದು ಎಣ್ಣೆ, ಎಳ್ಳಲ್ಲ. ಆಗ ಎಳ್ಳನ್ನು ತಂದು ಹೇಳ್ತಾನೆ ನನಗೆ ಎಣ್ಣೆ ಬೇಕು ಅಂತ. ಹ್ಮ್. ಒಬ್ಬ ಗಾಣಿಗ ಏನು ಮಾಡ್ತಾನೆ ಅಂದರೆ ಆ ಎಳ್ಳಿನ ಕಾಳನ್ನು ಹಿಂಡಿ ಹೌದು. ಹೊರಗಡೆಯಿಂದ ಎಣ್ಣೆ ತರೋಲ್ಲ, ನಿಜ. ಒಳಗಿರುವ ಎಣ್ಣೆಯನ್ನೇ ಹೊರಗೆ ಹಾಕ್ತಾರೆ. ಪಡಿಸುವಂತೆ ಮಾಡ್ತಾನೆ. ಹೌದು, ಹೌದು. ಆ ಹಿಂಡಿ ಕೊಡೋದಿದೆಯಲ್ಲ, ನಿಜ. ಅದು ಪ್ರಾಕಟ್ಯ, ಹೌದು. ಅದು ಪ್ರಕಟಪಡಿಸುವ ವಿಧಾನ. ಆದ್ದರಿಂದಲೇ ಇದು ಏನಾಗಿದೆ ಅಂತಂದರೆ ಈ ಮೂರು ಅಭಿನಯಗಳು ಆಂಗಿಕ, ಆಹಾರ್ಯ ಮತ್ತು ಸಾತ್ವಿಕ ಏನು ಮಾಡ್ತಾ ಇವೆ ಅಂದರೆ ವಾಚಿಕಾಭಿನಯದ ವಸ್ತು ಏನಿದೆಯೋ ವಾಕ್ಯಾರ್ಥ ಅದನ್ನು ವ್ಯಂಜಯಂತಿ, ಅದಕ್ಕೆ ಆಳಾಗಿ ದುಡಿತಾ ಇದೆ. ಹೌದು. ಒಂದು ದಿವಸ ಆಳುಗಳು ಬರಲಿಲ್ಲ ಅಂದರೂ ನಾವು ನಮ್ಮ ಕೆಲಸ ಮಾಡ್ಬೋದು. ಹೌದು. ಮಾತು ಹಾಗೆ ಮಾಡುತ್ತೆ. ಹೌದು. ಭರತನಾಟ್ಯದ ಕಲೆಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಒಂದು ವಾಚಿಕಾಭಿನಯ ಅಂತ ಅಲ್ಲಿ ನಮಗೆ ಒಂದು ವಿದ್ಯುಕ್ತವಾಗಿ ಕಾಣದೆ ಹೋದ್ರೂ ಕೂಡ ಹಿಮ್ಮೇಳದ ಮೂಲಕವಾಗಿ ಸಾಗಬರುವಂತಹ ಮಾತುಗಳು ಹೌದು. ಅಲ್ಲಿ ಪರಿಣಾಮವನ್ನು ಕೊಡ್ತವೆ ಮತ್ತು ವಾಕ್ಯಾರ್ಥವನ್ನು ಸೂಚಿಸ್ತವೆ. ಹೌದು. ಮತ್ತೆ ನಮಗೆ ಪ್ರಕರಣ ಬೇಕು. ನಿಜ. ಪ್ರಕರಣ ಇಲ್ಲದೆ ಯಾವ ಸೂಚನೆಯೂ ನಮಗೆ ಅರ್ಥ ಆಗೋದಿಲ್ಲ. ಹೌದು. ಬೇಕು. ಪ್ರಕರಣ ಅಂದರೆ ಸಂದರ್ಭ. ಈ ಸಂದರ್ಭವನ್ನು ಸೃಷ್ಟಿಸುವುದಕ್ಕೂ ಮಾತೇ ಕಾರಣ ಆಗಿಬಿಟ್ರೆ ಹೌದು, ಹೌದು, ಆವಾಗ ಅದು ಯಾವುದು ಬೇಡ. ಹೌದು, ಹೌದು. ಹೀಗಾಗಿ ಮಾತಿಗಿರುವಂತಹ ಮಹತ್ವ ಇಂಥದ್ದು. ಇನ್ನೊಂದು ಮಾತು ಹೇಳಿದ್ದಾನೆ ಅವನು, ಹಾ, ಹಾ. ವಾಂಗ್ಮಯಾನೀಹ ಶಾಸ್ತ್ರಾಣಿ ವಾಂಗ್ನಿಷ್ಠಾನಿ ತಥೈವಚ. ಇದೊಂದು ಸೂತ್ರ ಅದ್ಭುತವಾಗಿದೆ. ಹ್ಮ್, ಹ್ಮ್, ಎಲ್ಲ ಶಾಸ್ತ್ರಗಳು, ನೀವು ಯಾವ ಶಾಸ್ತ್ರ ತಗೊಳ್ಳಿ, ಹ್ಮ್, ಪ್ರಾಯೋಗಿಕವಾದಂತಹ ಸಂಗೀತ ಹ್ಮ್, ಅದು ಕೂಡ ವಾಂಗ್ಮಯವೇ ಆಗಿದೆ. ಹ್ಮ್, ಹೌದು. ನಿಮಗೆ ಒಂದು ತಲೆಯಿಂದ ತಲೆಗೆ, ತಲೆಮಾರಿನಿಂದ ತಲೆಮಾರಿಗೆ, ತಲೆಮೊರೆಯಿಂದ ತಲೆಮೊರೆಗೆ ಆ ವಿದ್ಯೆ ಹರಿದು ಬರಬೇಕು ಅಂದರೆ ಉಪದೇಶ ಬೇಕು. ಹೌದು. ಉಪದೇಶ ಕೇವಲ ಪ್ರಯೋಗ ಮಾಡ್ತಾ ಇದ್ದರೆ ಅದು ಶಾಸ್ತ್ರ ಅಂತಲೇ ಗೊತ್ತಾಗೋದಿಲ್ಲ. ಒಂದು 100 ಬಾರಿ ಹಿಂದೋಳ ರಾಗವನ್ನು ಬಹಳ ಚೆನ್ನಾಗಿ ಹಾಡಿದ ಅಂತಂದರೂ ಅದು ಉಪದೇಶ ಆಗೋಲ್ಲ. ನಿಜ. ಹೌದು. ಉಪದೇಶ ಆಗಬೇಕಿದ್ರೆ ಹಾಡುವ ಪ್ರಯೋಗ ಬೇಕು. ಈ ಪ್ರಯೋಗ ಪ್ರಕೃಷ್ಟವಾದ ಯೋಗ ಹೇಗೆ ಅಂತ ಅದನ್ನು ಮಾತಿನಿಂದಲೇ ವಿಸ್ತರಿಸಬೇಕು. ಹೌದು. ಹಾಗಾಗಿ ಪ್ರಯೋಗ ಸಾಧ್ಯವಾದ, ಪ್ರಯೋಗದ ನೆಲೆಯಲ್ಲಿ ಇರುವ ಸಂಗೀತದಂತಹ ಕಲೆಗೂ ಮಾತು ಬೇಕಾಗಿದೆ. ಶ್ರುತಿ ಸ್ಮೃತಿಗಳು ಎಲ್ಲ ಹೇಳ್ತವೆ. ಆದ್ದರಿಂದ ಮಾತಿಲ್ಲದೆ ಯಾವ ವಿದ್ಯೆಯೂ ಮುಂದುವರಿಯೋದಿಲ್ಲ. ಹ್ಮ್. ವಾಂಗ್ಮಯಾನಿ ಇಹ ಶಾಸ್ತ್ರಾಣಿ ವಾಂಗ್ನಿಷ್ಠಾನಿ ತಥೈವಚ. ಎಲ್ಲ ಶಾಸ್ತ್ರಗಳ ನಿಷ್ಠಾ, ಆ ಕೊನೆಯ ಭಕ್ತಿ, ಶ್ರದ್ಧೆ, ಅವುಗಳ ಕೊನೆಯ ಸ್ಥಿತಿ, ನೆಲೆ ಯಾವುದು ಅಂತ ಕೇಳಿದರೆ ಮಾತೆ. ಹಾಗಾದರೆ ಮಾತಿಗೆ ಅರ್ಥ ಇರಬೇಕು ಅನ್ನುವಂಥದ್ದು ಸಿದ್ಧವೇ ಅಲ್ಲ. ಮಾತು ಅರ್ಥಗಳು ಹಾಗೆ ತಾನೆ. ಪಾರ್ವತಿ ಪರಮೇಶ್ವರ ಹಾಗೆ. ಹ್ಮ್, ಹ್ಮ್. ಈಗ ಪರಮೇಶ್ವರ ಇಲ್ಲದೆ ಪಾರ್ವತಿ ಇಲ್ಲ, ಪಾರ್ವತಿ ಇಲ್ಲದೆ ಪರಮೇಶ್ವರ ಇಲ್ಲ. ಹೌದು. ಅಂತಹ ಅವಿನಾಭಾವ ಸಂಬಂಧ ಇರುವಾಗ ಆಗ ಮಾತು ಅಂದರೆ ಅರ್ಥವೂ ಇರಲೇಬೇಕು. ಹಾಗಿದ್ರೆ ನಾನು ಯಾಕೆ ಇದನ್ನ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಶುಷ್ಕಾಕ್ಷರಗಳು, ಪಾಠಾಕ್ಷರಗಳು ಅಥವಾ ಸೊಲ್ಕಟ್ಟು ಅಂತ ಹೇಳ್ತೀವಲ್ವಾ, ಹೌದು. ಈಗ ತದ್ಧಿಮಿ ತಕಧಿಮಿ ಅನ್ನೋ ಥರದ ಎಲ್ಲಾ ಥರದ ಅಕ್ಷರಗಳು, ಅದಕ್ಕೆ ನಿಶ್ಚಿತವಾದಂತಹ ಅರ್ಥ ಇರೋದಿಲ್ಲ. ಆದರೂ ಕೂಡ ಅದು ಆ ಅಭಿನಯಕ್ಕೆ ಮುಖ್ಯವಾಗಿರುವಂತಹ ಒಂದು ವಾಸಸ್ಥಾನವಾಗಿದೆ ಅಲ್ಲ. ಅದರಿಂದಲೇ ಎಷ್ಟೋ ನೃತ್ಯಗಳು ನಡೆಯುತ್ತವಲ್ವಾ. ಅದೇ ನೀವು ಮತ್ತೆ ಈಗ ಇನ್ನೊಂದು ರೀತಿಯ ಇನ್ನೊಂದು ಮುಖವನ್ನು ನೀವು ತೆರೆದು ಕಾಣಿಸೋದಕ್ಕೆ ಪ್ರಶ್ನೆ ಕೇಳಿದ ಹಾಗಾಯಿತು. ಚೆನ್ನಾಗಿದೆ ಇದು. ಈಗ ನಿರರ್ಥಕವಾದ ಪಾಠಾಕ್ಷರಗಳ ಸ್ಥಾನ ಎಲ್ಲಿ ಅಂತ ಕೇಳಿ, ಈಗ ತದ್ಧಿತ್ತೋಂ, ತರಿಕಿಟ್ಟ, ಇಂಥ ಒಂದು ಪಾಠಾಕ್ಷರಗಳಿವೆ. ಈ ಪಾಠಾಕ್ಷರಗಳ ಒಂದು ಸಾರ್ಥಕ್ಯ ಎಲ್ಲಿ ಅಂತ ಕಲಾವಿದರನ್ನೇ ಕೇಳೋಣ. ಅವರು ಏನು ಹೇಳ್ತಾರೆ ಅಂದರೆ ಲಯಸಿದ್ಧಿಯಲ್ಲಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಕಡೆ ಇಲ್ಲವೇ ಇಲ್ಲ. ಲಯಸಿದ್ಧಿಯಲ್ಲಿ ಈಗ ನೋಡಿ, ಈಗ ಮದ್ದಲೆಯಲ್ಲಿ ಬರುವ ಪಾಠಾಕ್ಷರ ಅದು ತದ್ದಿತ್ತೋಮ್ ಆಗಿದೆಯೋ ಇಲ್ವೋ ಅಂತ ಕೇಳಿದರೆ ಎಷ್ಟೋ ಸತಿ ಆಗೋಲ್ಲ. ಬೇರೆ ಅಕ್ಷರವನ್ನು ಬಾರಿಸಿದ್ರು, ತತ್ತ ಅಂತ ಬಾರಿಸಿದ್ರು ನಾವು ತದ್ದಿತ್ತೋಮ್ ಅಂತಲೇ ಅಂದ್ಕೊಳ್ತೇವೆ. ಹೌದಾ? ಆದ್ದರಿಂದ ಅದಕ್ಕೆ ಪರ್ಯಾಯ ಇದೆ ಅಂತ ಆಯ್ತು. ಅದೇ ಆಗಬೇಕಾಗಿಲ್ಲ. ಯಾವ ಅಕ್ಷರ ಆದರೂ ಆಗತ್ತೆ. ಈಗ ಕೆಲವು ವಾದ್ಯಗಳಲ್ಲಿ ಅನೇಕ ಅಕ್ಷರಗಳು ಬರೋದೇ ಇಲ್ಲ. ಆವಾಗ ಈಗ ಉದಾಹರಣೆ ಚಂಡೆಯಲ್ಲಿ ಲಯಸಿದ್ಧಿಯನ್ನು ಹೇಗೆ ಮಾಡ್ತಾರೆ ನೀವು? ಟಟ್ ಟಟ್ ಟಟ ಟಟ ಟಟ್ ಟಟ್ ಅದು ಹೀಗೇನೋ ಒಂದು ಅಕ್ಷರ ಇಟ್ಕೊಳ್ತಾರೆ. ಬರೇ ಟಕಾರದಂದರೆ ಅದು ಏನಾಗ ಲಯಸಿದ್ಧಿ ಆಗತ್ತೆ. ರಗಡಗಡಗ ಅಂತ ಅದ ಹೊರಡಿಕೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಅಂತಹ ಒಂದು ಅನುಕರಣೀಯ ಧ್ವನಿಗಳನ್ನು ಇಟ್ಕೊಳ್ತಾರೆ. ಬೇರೆ ಹೀಗೆಲ್ಲ ಇದೆ. ಆಮೇಲೆ ತಬಲದಲ್ಲಿ ಬೇರೆ,
ಇದರಿಂದ ಏನಾಯಿತು, ಪಾಠಾಕ್ಷರಗಳಲ್ಲಿ ವೈವಿಧ್ಯ ಬಂತು. ಹೌದು. ವೈವಿಧ್ಯವನ್ನು ನಾವು ಸಹಿಸ್ತೇವೆ, ಹೌದು. ಆದರೆ ಲಯ ವೈವಿಧ್ಯ ಅಲ್ಲ, ಲಯ ಅದೇ. ಲಯಾದ್ವೆ. ಆ ಲಯವನ್ನು ಸಾಧಿಸುವುದಕ್ಕೆ ಪಾಠಾಕ್ಷರ ಯಾವುದೂ ಆಗಬಹುದು. ಇದು ಅಭಿನಯದಲ್ಲಿ ಅದರ ಸ್ಥಾನ ಎಲ್ಲಿ ನೀವು ಗಮನಿಸಿ. ನಮಗೇನಾಗಿದೆ, ಲಯ ಮತ್ತು ನಾದ ಇದರ ಪ್ರಯೋಗ ತುಂಬ ಪರ್ಯಾಯವಾಗಿದೆ. ಅದು ಹೌದು ಹೌದು ಹೌದು. ಅದು ನೇರವಾಗಿ ವಿಭಾವ ಸ್ಥಾನಕ್ಕೆ ಅದು ಬರಬೇಕು ಅಂತಿಲ್ಲ. ನಿಜ ನಿಜ. ಈಗ ಅಭಿನಯಗಳ ಒಂದು ಸಾರ್ಥಕ ಇರೋದು ವಿಭಾವಗಳಲ್ಲಿ. ವಿಭಾವವೆಂಬ ಸಾಮಗ್ರಿಯನ್ನು, ಆಲಂಬನ ಉದ್ದೀಪನವೆಂಬ ವಿಭಾವ ಸಾಮಗ್ರಿಯನ್ನು ಪುಷ್ಟ ಮಾಡುವುದಕ್ಕೆ ಅಭಿನಯ ಬೇಕು. ಹೌದು ಹೌದು, ಖಂಡಿತ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಪಾಠಾಕ್ಷರಗಳ ಸ್ಥಾನ ಎಲ್ಲಿದೆ ಅಂತಂದರೆ ವಾದ್ಯದಿಂದ ಸಮರ್ಪಿತವಾಗಬೇಕಾದ ಲಯದಲ್ಲಿ. ಈ ಲಯವೂ ಕೂಡ ಗೀತಕ್ಕೆ ಅಂಗ ಆಯಿತು, ನಾದಕ್ಕೆ ಗೀತಕ್ಕೆ ಅಂಗ ಆಯಿತು. ಈ ನಾದ ಮತ್ತು ಲಯದ ಅಂಗವಾದಂತಹ ಪಾಠಾಕ್ಷರಗಳು ನಾವು ಮುಂದೆ ಬಂದು ಒಂದು ಪಾತ್ರದ ನಾಯಕ ನಾಯಿಕಾ ಭಾವದವರೆಗೆ ಬಂದಾಗ ಬಿಟ್ಟೋಗ್ತವೆ. ಬೇಕು ಅಂತಿಲ್ಲ, ಬಹಳ ಪರಂಪರೆ ಆಗತ್ತೆ, ಅದು ಬಹಳ ಹಿಂದಿನ ವಿಷಯ ಆಗತ್ತೆ. ಆದ್ದರಿಂದ ಮುಖ್ಯವಾದ ಅಭಿನಯ ವಾಹಿನಿಯಲ್ಲಿ ಪಾಠಾಕ್ಷರಗಳಿಗೆ ಸ್ಥಾನ ಇಲ್ಲ. ಪಾಠಾಕ್ಷರ ಯಾವುದೂ ಇರಬಹುದು, ಪಾಠಾಕ್ಷರಗಳಿಗೆ ಸ್ಥಾನ ಇಲ್ಲ. ಅದು ಒಂದು ಕೌಶಲವನ್ನು ಮಾತ್ರ ಅದು ಹುಟ್ಟಿಸತ್ತೆ ಹೊರತು, ಅಪೇಕ್ಷಿತವಾದ ಲಯವನ್ನು ಸಾಧನೆ ಮಾಡುವ ಕೌಶಲವನ್ನು ಹುಟ್ಟಿಸತ್ತೆ ಹೊರತು ಅದೇ ಬೇಕಾಗಿಲ್ಲ. ಹೌದು, ಮುಖ್ಯ ವಸ್ತುವಿಗೆ ಒಂದು ಪರ್ಯಾಯವಾಗಿ ಅಥವಾ ಒಂದು ಅದನ್ನ ಹೊಂದಿಕೊಂಡಂತೆ ಅದು ಸಾಕ್ತದೆ. ನಿಜ, ಹೌದು, ಒಪ್ಕೊಳ್ತೇನೆ. ಅದು ಹಾಗಾಗಿದೆ ಅಂತ. ಅದರಿಂದ ಎಲ್ಲವೂ ಬೇಕು, ಬೇಡ ಅಂತಿಲ್ಲ. ಆದರೆ ಎಲ್ಲದಕ್ಕೂ ಪ್ರಥಮ ಸ್ಥಾನ ಅಲ್ಲ, ಆದ್ಯ ಸ್ಥಾನ ಅಲ್ಲ. ಅದಕ್ಕೆ ಅದನ್ನು ಬೇರೆ ಬೇರೆ ಸ್ಥಾನಗಳಿವೆ ಅಂತ ನಾವು ಅದನ್ನು ಗ್ರಹಿಸಬಹುದು. ವಾಚಿ ಯತ್ನಸ್ತು ಕರ್ತವ್ಯ ಅಂತ, ಹೇಗೆ ಆ ಯತ್ನವನ್ನು ಮಾಡಬೇಕು, ಸ್ವಲ್ಪ ಉದಾಹರಣೆಗಳನ್ನು ಕೊಡ್ಬೋದಾ? ಈಗ ವಾಕೆಂಬುದು ಮಾತು. ಒಬ್ಬ ವಕ್ತ ಅವರಿಗೆ ಹೇಳುವಂತಹ ಒಂದು ವಿವಕ್ಷೆ ಇದೆ, ಹೇಳಬೇಕು ಅನ್ನುವಂಥ ಒಂದು ಬಯಕೆ ಇದೆ. ಏನನ್ನು ಹೇಳಬೇಕಾಗಿದೆಯೋ ಅದನ್ನು ಶ್ರೋತ ಗ್ರಹಿಸಬೇಕು. ಶ್ರೋತ ಅಂದರೆ ಮಾತನ್ನು ಕೇಳುವವನು. ಮಧ್ಯದಲ್ಲಿರುವಂತಹ ಒಂದು ಮಾಧ್ಯಮ ಅಂದರೆ ಸೇತುವಾಗಿರೋದು ಯಾವುದು ಅಂದರೆ ಮಾತು. ಈ ಮಾತು ಏನು ಮಾಡಬೇಕು ಅಂದರೆ ವಿವಕ್ಷಿತವಾದ ಅಂಶವನ್ನು ಶ್ರೋತೃವಿಗೆ ತಲುಪಿಸಬೇಕು ಅಂತ. ಮಾತಿಗೆ ಆ ಯೋಗ್ಯತೆ ಇದೆಯಾ ಅಥವಾ ಅದಕ್ಕೆ ಬೇರೆಯ ಒಂದು ಸಹಾಯಗಳು ಬೇಕಾ ಅಂತ ಕೇಳಿದರೆ ಶಾಸ್ತ್ರಕಾರರು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ವಾಕ್ಯಗೆ ಆ ಯೋಗ್ಯತೆ ಇದೆ, ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಮಾತು ತನ್ನ ಅರ್ಥವನ್ನು ಅವನಿಗೆ ತಿಳಿಸ್ತದೆ ಅಂತ. ಮಾತು ತನ್ನ ಅರ್ಥವನ್ನು ಶ್ರೋತೃವಿಗೆ ತಿಳಿಸುವಾಗ ಶ್ರೋತೃವಿಗೆ ಕೆಲವು ಸಿದ್ಧತೆ ಇರಬೇಕು, ಅದನ್ನು ಗಮನಿಸಬೇಕು, ಸಿದ್ಧತೆ ಇರಬೇಕು. ಇದನ್ನು ನಾವು ತಾಂತ್ರಿಕವಾದ ಶಾಸ್ತ್ರಕಾರರು ಬಳಸುವ ಶಬ್ದದಲ್ಲಿ ಬಳಸಿದರೆ ಪ್ರತಿಯೊಂದು ಶಬ್ದದಲ್ಲೂ 3 ವಿಧವಾದ ಶಕ್ತಿ ಇದೆ ಅಂತ. ಅದನ್ನು ಒಂದು ವಾಚಕ ಶಕ್ತಿ ಅಂತ, ವಾಚಕ ಶಕ್ತಿ ಅದನ್ನು ಶಕ್ತಿ ಎಂಬ ಪದದಿಂದಲೇ ಹೇಳ್ತಾರೆ. ಇನ್ನೊಂದು ಲಕ್ಷಣ ಅಂತ, ವಿಶೇಷ ಸಂದರ್ಭಗಳಲ್ಲಿ ಮಾತು ತನಗೆ ನಿಯತವಾಗದ ಅರ್ಥವನ್ನು ಹೇಳುತ್ತೆ. ಅದೊಂದು ಲಾಕ್ಷಣಿಕ ಲಕ್ಷಣ ಅಂತ ಹೇಳಿದರು. ಅದು ಒಂದು ವೃತ್ತಿ ಅಥವಾ ಒಂದು ವ್ಯಾಪಾರ ಅಂತ ಹೇಳ್ತಾರೆ. ಇರಲಿ, ಅದೆಲ್ಲ ಭಾಳ ಸೂಕ್ಷ್ಮವಾದ ವಿಷಯಗಳು. ಇನ್ನೊಂದು ವ್ಯಂಜನ ಅಂತ. ವ್ಯಂಜನ ಅಂದರೆ ಸೂಚಿಸೋದು ಅಂತ, ಒಂದು ಸೂಚಕವಾದ ಶಕ್ತಿ ಮಾತಿನಲ್ಲೇ ಇದೆ ಅಂತ. ಆದ್ದರಿಂದ ಶಕ್ತಿ, ಲಕ್ಷಣ, ವ್ಯಂಜನ ಎಂಬ 3 ವೃತ್ತಿಗಳಿಂದ, ಅದರ ಸಂಬಂಧಗಳಿಂದ ಅಥವಾ ವ್ಯಾಪಾರದಿಂದ, ನಾವು ಸಾಹಿತ್ಯಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಿದರೆ ಮಾತು ಹಾಗೆ ವ್ಯಾಪರಿಸುತ್ತದೆ ಅಂತ, ಹಾಗೆ ಅದು ಶ್ರೋತೃವಿನ ಒಳಗೆ ಕೆಲಸ ಮಾಡ್ತಾ ಇದೆ ಅಂತ. ಆದ್ದರಿಂದ ಅದರ ವ್ಯಾಪರಿಸುವ ಕಾರ್ಯ ವೈಖರಿಯಿಂದ ನಾವು ಮಾತಿನಲ್ಲಿ ಈ 3 ಸ್ವಭಾವವನ್ನು ಗಮನಿಸ್ತೇವೆ ಅಂತ. ಈಗ ಒಬ್ಬ ಕವಿಯಾದವನು ಅಥವಾ ಒಬ್ಬ ನಾಟ್ಯ ಪ್ರಯೋಕ್ತ, ನಟನಾದವನು, ನಾಟ್ಯವನ್ನು ಮಾಡುವವನು, ಅವನು ಹೇಗಿರಬೇಕು ಅಂದರೆ ಯತ್ನವನ್ನು ಮಾಡಬೇಕು ಅಂದರೆ ಈ 3 ಹಂತದಲ್ಲಿ ಯತ್ನ ಮಾಡಬೇಕು. ಈಗ ಶಕ್ತ್ಯಾರ್ಥ ಒಂದು ಇದೆ. ಶಕ್ತ್ಯಾರ್ಥವನ್ನು ಅಂದರೆ ಶಕ್ತಿಯಿಂದ ಆ ಮಾತಿಗೆ ನಿಯತವಾದ ಅರ್ಥವನ್ನು ತಿಳಿಸಿದರೆ ಆಯಿತು. ನಾನು ಮಲಗುತ್ತೇನೆ ಅಂತ ಒಂದು ಮಾತು. ನಾನು ಮಲಗುತ್ತೇನೆ ಅಂತಂದರೆ ಮಲಗುವುದು ಅಂದರೆ ಸ್ವಾಪ, ನಿಲ್ಲುವುದನ್ನು ಬಿಟ್ಟು ಒಂದು ಹಾಸುಗೆಯ ಮೇಲೆ ತನ್ನ ದೇಹವನ್ನು ಚಾಚೋದು, ಅದು ಮಲಗೋದು. ಇಲ್ಲಿ ಏನಾಯಿತು ಅಂದರೆ ಇದು ನಿಯತವಾದ ಅರ್ಥ. ಯಾರು ಯಾವ ಕಾಲದಲ್ಲಿ ಹೇಳಿದರೂ ಅದು ಅರ್ಥವಾಗಬೇಕಾದ ಅಷ್ಟೇ. ನಾನು ಮಲಗುತ್ತೇನೆ, ನಾನು ಕುಳಿತುಕೊಳ್ಳುತ್ತೇನೆ, ನಾನು ಹೋಗುತ್ತೇನೆ, ಇದು ಅದರ ಶಕ್ತ್ಯಾರ್ಥ ಮಾತ್ರ. ಈ ಮಾತನ್ನು ತಿಳಿಸುವುದಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕಾದ್ದಿಲ್ಲ, ಸಹಜವಾಗಿ ಅದು ತಿಳಿಸತ್ತೆ. ನೀನು ಹೀಗೆ ಮಾತಾಡಿದರೆ ನಾನು ಮಲಗಬೇಕಾಗ್ತದೆ ಅಂತ ಒಬ್ಬ ಹೇಳ್ತಾನೆ. ಆಗ ಮಲಗೋದು ಅರ್ಥ ಅಲ್ಲ, ನೀನು ಹೀಗೆ ಮಾತಾಡಬೇಡ ಅನ್ನೋದು ಅರ್ಥ. ಹೀಗೆ ಮಾತಾಡೋದು ಬೇಡ ಅಂತ, ನೀನು ಹೀಗೆ ಮಾತಾಡಿದರೆ ನಾನು ಮಲಗಬೇಕಾಗತ್ತೆ ಅಂತ. ಆದರೆ ಅದು ಏನಾಗಿದೆ ಅಂದರೆ ನೀನು ಒಂದೇ ಸಮನೆ ಮಾತಾಡ್ತಾ ಇದ್ದಿ,
ನನಗೆ ವಿಶ್ರಾಂತಿಯನ್ನು ಕೊಡ್ತಾ ಇಲ್ಲ, ನಿನ್ನ ಮಾತುಗಳು ನನಗೆ ನಿದ್ರೆಯನ್ನು ತರ್ತಾ ಇವೆ. ಆದ್ದರಿಂದ ನೀನು ವಕ್ತಾ ಅಲ್ಲ, ನೀನು ಮಾತುಗಾರ ಅಲ್ಲ, ನಿನ್ನ ಮಾತನ್ನು ನಿಲ್ಲಿಸು ಅಂತ ಅದಕ್ಕೆ ಅರ್ಥ. ನಾನು ಮಲಗುತ್ತೇನೆ ಅಂತ ಮಾತನ್ನು ನಿಲ್ಲಿಸು ಅನ್ನೋ ಅರ್ಥ ಬಂದದ್ದು ಹೇಗೆ? ಈಗ ನೋಡಿ, ಆ ಪ್ರಕರಣ, ಆ ಸಂದರ್ಭವನ್ನು ಹಾಗೆ ಸಂಯೋಜನೆ ಮಾಡಿದ್ದರಿಂದ ಮಾತಿಗೆ ಆ ಮೊನಚು ಬಂತು. ನಿಜ. ಮಾತಿಗೆ ಇಂತಹ ಮೊನಚನ್ನು ಕೊಡುವುದು ವಾಚಿ ಯತ್ನಸ್ತು ಕರ್ತವ್ಯ. ಧ್ವನಿಯೂ ಇದರಲ್ಲಿ ಧ್ವನಿ ಇದರದ್ದೇ ಮುಂದಿನ ವಿಸ್ತಾರ. ಇದನ್ನು ಬಹಳ ಸೂಕ್ಷ್ಮವಾಗಿ ಮತ್ತಷ್ಟು ಪಳಗಿಸಿಕೊಂಡು ಬಳಸಿದರೆ ಅದು ಆವಾಗ ಧ್ವನಿ ಶಕ್ತಿ ಬರುತ್ತೆ. ಈ ವ್ಯಂಜನ ಎನ್ನುವುದು ಅದೇ ಧ್ವನಿ ಶಕ್ತಿಯ ಮೂಲ ಧಾತು, ವ್ಯಂಜನ ವ್ಯಾಪಾರ. ಆದ್ದರಿಂದ ಈಗ ಒಂದು ಭಾರವಾದ ವಸ್ತುವನ್ನು ಎತ್ತುವಾಗ ಅವರು ವಿಫಲ ಆಗ್ತಾರೆ. ಏನು ಊಟ ಮಾಡಲಿಲ್ವಾ? ಇಲ್ಲ, ಊಟ ನೀನು ಬಡಿಸಿದೆಯಲ್ಲ ಅಂತ ಹೇಳಬಾರ್ದು, ಅದು ಉತ್ತರ ಅಲ್ಲ. ಊಟ ಮಾಡಿದ್ದಿದ್ರೆ ಈ ವಸ್ತುವನ್ನು ಎತ್ತುವ ಶಕ್ತಿ ನಿನಗಿರ್ತಿತ್ತು. ಆ ಶಕ್ತಿ ಇಲ್ಲ ಅಂತ ನೀನು ಅಶಕ್ತ ಆಗಿಬಿಟ್ಟೆ ಅಂತ ಹೇಳೋದಕ್ಕೆ ಏನು ಊಟ ಮಾಡಿಲ್ವಾ ಅಂತ ಕೇಳ್ತೇವೆ. ಅದೇ ಹಾಗಿದೆ ಅಂತ. ಇದು ಕಾವ್ಯ ಪ್ರಪಂಚದಲ್ಲಿರುವಂಥ ಒಂದು ಪ್ರಮೇಯ ಭಾಗ. ಈ ಭಾಗವನ್ನೇ ನಾಟ್ಯದಲ್ಲೂ ಬಳಸಬೇಕು ಅಂತ. ನಾಟ್ಯದಲ್ಲೂ ಹೀಗೆ ಇದೆ ಅಂತ ಕವಿಗಳು ಈ ಒಂದು ಕೌಶಲವನ್ನು ಬಳಸಿಕೊಂಡಿದ್ದರಿಂದಲೇ ಮಹಾಕಾವ್ಯಗಳು ಹುಟ್ಟಿವೆ. ನಮಗೆ ಈ ವ್ಯಂಗ್ಯ ಕಾವ್ಯಗಳು, ಧ್ವನಿ ಕಾವ್ಯಗಳೆಲ್ಲ ಬಂದಿದ್ದು ಕವಿಗಳ ಪರಿಶ್ರಮದಿಂದ. ವಾಚಿ ಯತ್ನಸ್ತು ಕರ್ತವ್ಯ ಅಂತ. ಯಾಕೆ ಅಂದರೆ ನಾಟ್ಯಸ್ಯ ಇಯಂ ತನುಸ್ಮೃತ. ಈಗ ಪ್ರತಿಯೊಂದು ಕಾವ್ಯ ಅಂತ ನಾವು ಸುಮ್ಮನೆ ವಿಭಾಗ ವ್ಯುತ್ಪತ್ತಿ ದೃಷ್ಟಿಯಿಂದ ಹೇಳಿದ್ದೇ ಹೊರತು, ಒಳ್ಳೆಯ ಕಾವ್ಯ ಒಳ್ಳೆಯ ರಂಗಭೂಮಿ ಅದು. ಆ ಕಾವ್ಯದಲ್ಲಿ ಇರೋದು ನಾಟ್ಯವೇ. ಅದು ಹೇಳಿದ್ದು ಅದೇ ಅಲ್ಲ, ಕಾವ್ಯದಲ್ಲಿರುವುದು ನಾಟ್ಯವೇ, ನಾಟ್ಯದಲ್ಲಿರುವುದು ಕಾವ್ಯವೇ. ನಾವು ಅದನ್ನು ಗಮನಿಸಬೇಕು. ಅದು ಹೇಗೆ ನಾಟ್ಯ ಅನ್ನೋದಕ್ಕೆ ಒಂದು ಮನೆ ಮಾತಿದೆ, ಗಮನಿಸಬೇಕು. ಅವನ ನಾಲಿಗೆಯಲ್ಲಿ ಸರಸ್ವತಿ ನರ್ತನ ಮಾಡ್ತಾಳೆ. ಏನಿದು? ಅವನು ಚೆನ್ನಾಗಿ ಮಾತು ಚೆನ್ನಾಗಿ ಆಡದೇ ಇದ್ದರೆ ಸರಸ್ವತಿ ನರ್ತನ ಮಾಡ್ತಾಳೆ ಅನ್ನೋ ಮಾತು ಹುಡ್ತಿರ್ಲಿಲ್ಲ. ಆದ್ದರಿಂದ ಅವನ ನಾಲಿಗೆ ಎಂಬುದು ಸರಸ್ವತಿಯ ರಂಗಸ್ಥಳ. ಆದ್ದರಿಂದ ರಂಗಸ್ಥಳವಾದರೆ ಅವನು ಬಾಯಿ ತೆರೆದರೆ ಸಾಕು, ಕವಿ ಮುಖ ತೆರೆದರೆ ವಿಶ್ವರಂಗ ಅಲ್ಲಿ ನರ್ತನ ಮಾಡ್ತದೆ. ನಮಗೆ ಬೇಕಾದ ಒಂದು ದಿವ್ಯವಾದ ರಸಾನುಭೂತಿಯನ್ನು ಅದು ಕೊಡುತ್ತದೆ. ಈ ಹಿನ್ನೆಲೆಯಲ್ಲಿ ಬಂದ ಮಾತದು. ಆದ್ದರಿಂದಲೇ ವಾಚಿ ಯತ್ನಸ್ತು ಕರ್ತವ್ಯ. ನಮಗೆ ಅಂಥ ಪ್ರಾಚೀನ ಕವಿಗಳ ಕಾವ್ಯವನ್ನು ಗಮನಿಸಿದಾಗ ಅವರ ಪ್ರಯತ್ನ ಹೇಗಿದೆ ಅಂತ ನಾವು ನೋಡಬಹುದು ನಾವು. ಈಗ ನಮ್ಮ ಕನ್ನಡದ ಗಂಡು ಕವಿ ರನ್ನ, ಅವನ ಗದಾಯುದ್ಧ ಕಾವ್ಯದಲ್ಲಿ ನೋಡಿದಾಗ ಒಂದು ಪದ್ಯ ಸಹಜವಾಗಿ ಉದಾಹರಿಸಬಹುದಾದ ಪದ್ಯ. ದ್ವೈಪಾಯನ ಸರೋವರದೊಳಗೆ ದುರ್ಯೋಧನ ಅಡಗಿದ್ದಾನೆ. ಅವತ್ತು ಕಳೆದು ಬಿಟ್ಟರೆ 18ನೆಯ ದಿವಸ ಕಳೆದರೆ ಅವನೇ ರಾಜ. ಪಾಂಡವರಿಗೆ ರಾಜ್ಯ ತಪ್ಪು ಹೋಗುತ್ತೆ. ಅವನನ್ನು ಕೌರವರನ್ನು ಸಮರ್ಥನೆ ಮಾಡುವ ಸೇನೆಯೆಲ್ಲ ನಾಶ ಆಗಿದೆ. ಅವ ಒಬ್ಬ ಉಳಿದರೆ ರಾಜ್ಯ ಮತ್ತೆ ದಕ್ಕೋದಿಲ್ಲ. ಹೇಗೆ ಎಲ್ಲ ಅಡಗಿದ್ದಾನೆ ಅಂತ ಹುಡುಕ್ತಾ ಬರುವಾಗ ಸರೋವರದಲ್ಲಿ ಅಡಗಿದ್ದಾನೆ ಅಂತ ಗೊತ್ತಾಯಿತು. ಸರೋವರದ ಒಳಗೆ ದುರ್ಯೋಧನ ಇದ್ದಾನೆ, ಹೊರಗೆ ಪಾಂಡವರಿದ್ದಾರೆ, ಕೃಷ್ಣನೂ ಇದ್ದಾರೆ ಜೊತೆಯಲ್ಲಿ. ಈಗ ನೀರೊಳಗೆ ಅಡಗಿದಂತಹ ಕೌರವನನ್ನು ಎಬ್ಬಿಸಬೇಕಾಗಿದೆ. ನೀರೊಳಗೆ ಹೋಗಿ ಯುದ್ಧ ಮಾಡೋದಕ್ಕೆ ಜಲಸ್ತಂಭನ ವಿದ್ಯೆ ಇವರಿಗೆ ಯಾರಿಗೂ ಬರೋಲ್ಲ. ಅಡಗಿದವನಿಗೆ ವಿದ್ಯೆ ಗೊತ್ತಿದೆ, ಅವ ಹೊರಗೆ ಬರಬೇಕು. ಹೊರ ಹಾಕೋದಕ್ಕೆ ಏನು ಬೇಕು ಅಂತ ಕೇಳಿದರೆ ನನ್ನ ಒಂದು ಅಮೋಘವಾದ ಒಂದು ರಂಗದ ಮಾದರಿಯ ಮಾತನ್ನಾಡಿದ್ದಾನೆ. ಭೀಮ ಗರ್ಜನೆ ಮಾಡ್ತಾರೆ. ಉಳಿದವರೆಲ್ಲ ಭರ್ತ್ಸನೆಯ ಮಾತುಗಳನ್ನು ಆಡ್ತಾ ಬರ್ತಾರೆ. ನಕುಲ, ಸಹದೇವ, ಅರ್ಜುನ, ಧರ್ಮರಾಜ, ಹೆಚ್ಚಕ್ಕೆ ಕೃಷ್ಣ. ಯಾರು ನಿಂದೆ ಮಾಡಿದರೂ ದುರ್ಯೋಧನಲ್ಲಿ ಯಾವ ಪ್ರಭಾವ ಇಲ್ಲ. ಅದೇ ಶ್ವಾಸ ನಿಶ್ವಾಸಗಳು. ಹಾಗೆ ಜಲಸ್ತಂಭನ ಮಾಡಿ ಅವನ ಅಲ್ಲೇ ಕುಳಿತುಕೊಂಡಿದ್ದಾರೆ. ಈಗ ಅವ ಹೊರಗಡೆ ಬರಬೇಕು ಅಂದರೆ ಭೀಮನೇ ಮೂದಲಿಸಬೇಕು. ಭೀಮನ ಮೂದಲಿಕೆ ಹೇಗಿತ್ತು ಎನ್ನುವುದಕ್ಕೆ ರನ್ನ ಕವಿ ಒಂದು ಅದ್ಭುತವಾದ ಪದ್ಯವನ್ನು ಹೇಳಿದ್ದಾನೆ. ಆರವಮಂ ನಿರ್ಜಿತ ಕಂಠೀರವ ರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂಕೇಳದ ಆ ನೀರೊಳಗಿರ್ದುಂ ಬೆಮರ್ತನುರಗ ಪತಾಕಂ. ಪ್ರಸಿದ್ಧವಾದ ಪದ್ಯ. ನೀವು ಅದನ್ನು ಅನುಭವಿಸ್ತಾ ಹೋಗಿ. ಅವರು ಎಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲ. ಇಲ್ಲಿ ಬರುವ ರೇಫಗಳನ್ನು ಗಮನಿಸಬೇಕು. ಆ ರವಮಂ ನಿರ್ಜಿತ ಕಂಠೀರವ ರವಮಂ. ಆ ಸದ್ದು ಭೀಮನ ಕಂಠವನ್ನು ಒಡೆದು ಹೊರಬಿದ್ದ ಗರ್ಜನೆ. ಆರವಮಂ, ಅದು ಆರವಾದು. ಅಷ್ಟು ದೀರ್ಘಕಾಲ ದ್ವೇಷವನ್ನು ಒಳಗಿಟ್ಟುಕೊಂಡು, ಅವಮಾನವನ್ನು ಸಹಿಸಿಕೊಂಡು, ಕಾಡುಗಳಲ್ಲಿ ಅಂಡಲೆದು ಅಜ್ಞಾತದಲ್ಲಿ ಅಡಗಿ ಕಮರಿ ತನ್ನ ಶಿಥಿಲವಾದ ವ್ಯಕ್ತಿತ್ವವನ್ನು ಒಡೆಕೊಂಡು ಬಂದಂತಹ ಗರ್ಜನೆ. ಆರವಮಂ ನಿರ್ಜಿತ ಕಂಠೀರವರವಮಂ. ಸಿಂಹದ
ಆ ರವ ಗರ್ಜನೆಯನ್ನೇ ಅದನ್ನು ಸದ್ದಡಗಿಸುವಂತಹ, ಸಿಂಹದ ಗರ್ಜನೆಯನ್ನು ಸದ್ದಡಗಿಸುವ ಅದು ಆ ರವ. ನಿರಸ್ತ ಘನರವಮಂ, ಈ ಮೇಘಗಳ ಒಂದು ಇದೆಯಲ್ಲ ಗುಡುಗು, ಆ ಗುಡುಗುಡು ಎಂಬ ಗುಡುಗಿನ ಸದ್ದನ್ನು ಎಲ್ಲೋ ದೂರ ಎಸೆದು ಬಿಟ್ಟಿದೆ ಅದು. ಗೊತ್ತಾಯ್ತಾ? ಅದನ್ನು ನೀರೊಳಗಿದ್ದು ಕೇಳಿದ್ದಾನೆ. ಹೊರಗಡೆ ಆದರೆ ಹೀಗಿದೆ, ಆ ನೀರೊಳಗಿದ್ದು ಕೇಳಿದು. ಅದರ ಹಿಂದೆ ಮುಂದೆ ಎಲ್ಲ ಮಾಡ್ಕೊಳ್ಬೋದು. ಆ ನೀರು ಹೇಗಿತ್ತಪ್ಪ ಅಂದರೆ ಅದು ಇನ್ನೇನು ಘನೀಕರಿಸುವ ಹಾಗಿತ್ತು. ಅಷ್ಟು ಶೀತಲವಾದ ಸರೋವರ, ಮೀನುಗಳು ಕೂಡ ಸಂಚಾರ ಮಾಡ್ತಾ ಇರಲಿಲ್ಲ ಅಲ್ಲಿ. ಅಂತಹ ಹೆಪ್ಪುಗಟ್ಟಿದ ಆ ನೀರೊಳಗಿರ್ದು ಕೇಳಿದು, ಕೇಳಿಸಿಕೊಂಡ. ಕೇಳಿದಾಗ ಏನಾಯಿತು ಅಂದರೆ ಅವನು ಉರಗ ಪತಾಕ. ಹುತ್ತದೊಳಗೆ ಅಡಗಿರಬಹುದು ಹಾವು, ವಿಷ ಅಡಗೋದಿಲ್ಲ, ಅದರ ಕೋಪ ಅಡಗೋದಿಲ್ಲ. ಅಲ್ಲ, ಅದು ಆ ನೀರೊಳಗಿರ್ದು ಕೇಳದು, ಕೇಳದ ಆ ನೀರೊಳಗಿರ್ದು ಬೆಮರ್ತನುರಗ ಪತಾಕಂ. ನೋಡಿ, ಎರಡು ಇದೆ ಕನ್ನಡದಲ್ಲಿ, ಎರಡು ಶಬ್ದ ಇದೆ, ಬೆಮರ್ದ, ಬೆಮರ್ತ. ಆ ತಕಾರವನ್ನೇ ಬಳಸ್ತಾ ಇದ್ದಾರೆ ಕವಿ. ಬೆಮರ್ತನುರ, ತತ್ಕ್ಷಣದಲ್ಲಿ ಪಟ್ ಅಂತ ಬೆವರು ಹೊಡೆದೋಯ್ತಂತೆ. ಕಣ್ಣೀರು ಪಟ್ ಅಂತ ಬರಬಹುದು, ಬಾಯಲ್ಲಿ ಲಾಲಾರಸ ಪಟ್ ಅಂತ ಬರಬಹುದು, ಆದರೆ ಪಟ್ ಅಂತ ಬೆವರು ನೀರೊಳಗೆ, ಹಿಮಶೀತಲವಾದ ನೀರೊಳಗೆ ಬೆವರು ಒಡೆದೋಯ್ತು. ಬೆಮರ್ತನುರಗ ಪತಾಕ. ಹೆದರಿರಬೇಕು. ಭಯ, ಕ್ರೋಧ, ದ್ವೇಷ, ಅದು ಎಷ್ಟು ಭಾವಗಳು. ಉರಗ ಪತಾಕಂ ನೋಡಿ, ಅದು ಸೂಚಕ. ಅವನ ಜೀವನ ಹೇಗೆ ಇರಲಿ, ಅವನ ಧ್ವಜ ಯಾವುದು ಅಂದರೆ, ಧ್ಯೇಯ ಯಾವುದು ಅಂದರೆ ಹಾವು. ಹೆಡೆಯೆತ್ತಿದ ಮಿಡಿನಾಗರನಂತೆ ಇದ್ದವಮ್ಮ. ಒಳಗಿನ ವಿಷ ಎಷ್ಟು ಹೊತ್ತಿಗೆ ಕಚ್ಚಿ ನಾನು ಕಟ್ಟು ಬಿಡುತ್ತೇನೆ ಅಂತ ಕಾಯ್ತಾ ಇದ್ದವ. ಹುತ್ತದೊಳಗೆ ಅಡಗಿದ್ದ ಪಾಂಡವರನ್ನ ಮಾಡೋದಕ್ಕೆ ಈ ನೀರನ್ನು ಹುತ್ತದೊಳಗೆ ಅಡಗಿದ್ದ ಹಾವನ್ನು ಎಬ್ಬಿಸಿಬಿಟ್ಟ ಭೀಮ. ಇದರ ಒಂದು ನಾಟ್ಯ ಶಕ್ತಿ ನೋಡಿ ಹೇಗಿದೆ ಅಂತ. ವಾಚಿಕವೇ ಅದು ನಿಜವಾಗಿ ರಂಗಸ್ಥಳವಾಗಿಬಿಡತ್ತೆ. ಆದ್ದರಿಂದ ವಾಚಿ ಯತ್ನಸ್ತು ಕರ್ತವ್ಯ. ಇದೇ ರೀತಿ ಒಂದು ಯತ್ನವನ್ನು ಕಾಳಿದಾಸನ ಕಾವ್ಯಗಳಲ್ಲಿ ಅನೇಕ ಉದಾಹರಣೆಗಳು ಕೊಡಬಹುದು. ನಾಟಕದಲ್ಲಿಯೇ ಅಭಿಜ್ಞಾನ ಶಾಕುಂತಲದ ಒಂದು ಉದಾಹರಣೆ ಕೊಡಬಹುದು. ಈಗ ಒಬ್ಬ ನಟನಾಗಿ ಅದನ್ನು ಹೇಗೆ ಪ್ರಯೋಗ ಮಾಡಬೇಕು ಎನ್ನುವುದನ್ನು ನೀವು ಆಲೋಚನೆ ಮಾಡಿ, ನಾವೆಲ್ಲ ಆಲೋಚಿಸಬೇಕಾದ್ದು. ಶಕುಂತಲೆ ದುಷ್ಯಂತನನ್ನು ಪ್ರೀತಿಸಿದಳು. ಅದಕ್ಕಿಂತ ಹೆಚ್ಚಾಗಿ ದುಷ್ಯಂತನೇ ಶಕುಂತಲೆಯನ್ನು ಪ್ರೀತಿಸಿದ. ಯಾಕೆಂದರೆ ಪ್ರೀತಿಯಲ್ಲಿ ಪಳಗಿದವನು ದುಷ್ಯಂತ, ಪ್ರೀತಿಯಲ್ಲಿ ಬೆಳಗಿದವಳು ಶಕುಂತಲೆ. ಹೀಗಿರುವ, ಯಾಕೆಂದರೆ ಅವಳಿಗೆ ಅವಳ ಕನ್ಯಾತ್ವ ಹರಡ್ತಾ ಇರುವ ಕಾಲ ಅದು, ಅವಳಿಗೆ ಅದು ಗೊತ್ತಿಲ್ಲ. ಮತ್ತು ಅವಳು ಅರಣ್ಯದ ಪರಿಸರದಲ್ಲಿ ಹುಟ್ಟಿ ಬೆಳೆದವಳು, ಪರಿತ್ಯಕ್ತೆಯಾದರೂ ಸ್ವೀಕೃತಿಯಾಗಿ ಬೆಳೆದವಳು ಅವಳು, ಮುಗ್ಧೆ. ಅಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಗಾಂಧರ್ವ ವಿಧಿಯಂತೆ ಅವರು ಮದುವೆ ಆದರು. ಮದುವೆಯಾಗಿ ದುಷ್ಯಂತ ಗುಟ್ಟಾಗಿ ತನ್ನ ಚೈತನ್ಯವನ್ನು ಅವಳ ಗರ್ಭದಲ್ಲಿ ಇಟ್ಟ. ಕಣ್ಣವರಿಗೆ ಗೊತ್ತಾಯ್ತಿತ್ತು, ಓಹೋ ಆಗಬೇಕಾದ್ದಾಗಿದೆ ಅಂತ ಅಂದ್ಕೊಂಡ್ರು ಅವರು. ನಾನು ಕಥೆ ಹೇಳ್ತಾ ಇಲ್ಲ, ನೀವು ಅದು ಗಮನಿಸಬೇಕಾದ ವಿಷಯ ಅಷ್ಟಕ್ಕೆ. ಎಷ್ಟಾದರೂ ತಾನು ಸಾಕಿದ ಮಗಳೇ ಆಗಲಿ, ತಾನು ಹಡೆದ ಮಗುವೇ ಆಗಿರಲಿ, ಗಂಡನ ಕೈ ಹಿಡಿದ ಮೇಲೆ ಗಂಡನ ಸ್ವತ್ತು ಗಂಡನ ಮನೆಯಲ್ಲಿರಬೇಕು. ಈಗ ಅವಳಲ್ಲಿ ಗಂಡನೇ ಗುಟ್ಟಾಗಿ ಬೆಳೀತಾ ಇದ್ದಾನೆ. ಆದ್ದರಿಂದ ಗಂಡನ ಮನೆಗೆ ಕಳಿಸೋದು ಒಳ್ಳೆಯದು ಅಂಥೇಳಿ ಕಣ್ವರು ಕಳಿಸಿಕೊಟ್ರು. 5ನೇ ಅಂಕ. ನಗರವನ್ನು ಪ್ರವೇಶ ಮಾಡಿದ್ದಾರೆ ಶಕುಂತಲೆ, ಶಕುಂತಲೆ ಜೊತೆಯಲ್ಲಿ ಗೌತಮಿ, ಶಾರ್ಂಗರವ, ಶಾರದ್ವತ ಬಂದು ನಗರವನ್ನು ನೋಡ್ಕೊಂಡು ಬಂದು ಅವರನ್ನು ಯಜ್ಞಶಾಲೆಯಲ್ಲಿ ಭೇಟಿಯಾಗ್ತಾರೆ. ಬಂದು ಭೇಟಿಯಾಗಿ ಶಕುಂತಲೆ ಹಳೆಯ ವೃತ್ತಾಂತವನ್ನೆಲ್ಲ ನೆನಪಿಸೋದಕ್ಕೆ ಶುರು ಮಾಡ್ತಾಳೆ. ಆತಂಕ ಅವಳಿಗೆ. ಕಂಡ ತಕ್ಷಣ ತನ್ನನ್ನು ಅಂತರಂಗಕ್ಕೆ ಬರಮಾಡಿಕೊಡುತ್ತಾನೆ ಎಂಬುದು ನಿರೀಕ್ಷೆಯಾಗಿತ್ತು. ಅವನ ಅಂತರಂಗದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಶಕುಂತಲೆಯ ಅಂತರಂಗದಲ್ಲಿ ಶಕುಂತಲೆ ಮಾತ್ರ ಇಲ್ಲ, ದುಷ್ಯಂತನು ಇದ್ದಾನೆ. ಶಕುಂತಲೆಯ ಅಂತರಂಗದಲ್ಲಿ ಅವಳ ಒಳಗೆ ದುಷ್ಯಂತನೇ ಬೆಳೀತಾ ಇರೋದು. ಎಷ್ಟು ಕಲಾತ್ಮಕವಾಗಿದೆ ಅಂತಂದರೆ, ಗರ್ಭದಲ್ಲಿ ಮಗು ಬೆಳೆದ ಹಾಗೆ ದುಷ್ಯಂತನೇ ಬೆಳೀತಾ ಇದ್ದಾನೆ ಶಕುಂತಲೆಯ ಅಂತರ. ಆದರೆ ದುಷ್ಯಂತನ ಅಂತರಂಗದಲ್ಲಿ ಶಕುಂತಲೆ ಇಲ್ಲ. ಅದಕ್ಕೆ ದೂರ್ವಾಸರ ಶಾಪ ಕಾರಣ. ಇರಲಿ, ಅಂತರಂಗದಲ್ಲಿ ಶಕುಂತಲೆಯೇ ಇಲ್ಲ. ಅಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಒಬ್ಬ ಸುಧಾರಿಸಿದವನು, ಸಂಸ್ಕಾರವಂತನಾದವನು ಹೇಗೆ ನಡ್ಕೊಳ್ಬೇಕು,
ಒಂದು ಮಾತಾಡ್ಬಿಡ್ತಾನೆ ಅವನು. ಹ್ಮ್. ಇವಳು ಒಂದೊಂದೇ ವಿಚಾರವನ್ನು ಹೇಳ್ಕೊಂಡು ಬರ್ತಾಳೆ. ಹ್ಮ್. ಯಾವುದು ಜ್ಞಾಪಕವೇ ಆಗೋಲ್ಲ. ಇವನಿಗೆ ನೆನಪು ಸ್ಮರಣೆಯೇ ಹುಟ್ಟೋದಿಲ್ಲ. ಹೌದು. ಮೊದಲು ಅನುಭವಿಸಿದ್ದು ಈಗ ಸ್ಮೃತವಾದರೆ ಹೌದು. ಅದು ಪ್ರತ್ಯಭಿಜ್ಞಾ ಆಗತ್ತೆ, ಅಭಿಜ್ಞಾ ಆಗತ್ತೆ. ಯಾವ ವಿವರಣೆಯೂ ಅವನಿಗೆ ಅಭಿಜ್ಞಾನ ಆಗೋದೇ ಇಲ್ಲ. ಹೌದು. ಹೌದು. ಅಭಿಜ್ಞಾನ ಮಾಡೋದಕ್ಕಿರುವ ಉಂಗುರ ಕಳೆದು ಹೋಗಿದೆ. ಹೌದು. ಅಭಿಜ್ಞಾನ ಕಳೆದು ಹೋಗಿದೆ. ಯಾವ ಘಟನೆಯು ಯಾವ ಮಾತು ಅಭಿಜ್ಞಾನವಾಗ್ತಾ ಇಲ್ಲ. ಹೌದು. ಆ ಸಂದರ್ಭದಲ್ಲಿ ಅವಗುಂಠನ ವಸ್ತ್ರವನ್ನು ಅವಳು ತೆರಿತಾಳೆ. ಮುಖ ನೋಡಿದರೆ ನೆನಪಾಗಬಹುದು ಅಂತ. ಮುಖದಲ್ಲಿ ಮುತ್ತು ಇತ್ತು, ಆದರೆ ಮುದ್ದಾದ ಮುಖ ಅವನಿಗೆ ನೆನ್ಪ. ತನ್ನವಳ ಮುಖ ಅಂತ ಕಾಣಲಿಲ್ಲ. ಹೌದು. ಗಮನಿಸಬೇಕು ಅದು ಎಷ್ಟು ಸಾಂದ್ರವಾಗಿದೆ ಅಂತ. ಹೌದು. ಆಗ ಅವಳು ಒಂದು ಮಾತಾಡ್ತಾಳೆ, ಅನಾರ್ಯ ಅಂತ. ಆ. ನೀನು ನನ್ನವಳಲ್ಲ, ಯಾವುದೋ ಒಬ್ಬರ ಸಂಬಂಧ ಮಾಡಿದ್ದೀ ಎನ್ನುವ ಒಂದು ಮಾತನ್ನು ಆಡಿದಾಗ ಅವಳು ಅನಾರ್ಯ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾಳೆ. ಒಂದು ಶಬ್ದ. ಅಷ್ಟೇ ಇರೋದು. ಹೌದು. ಅಷ್ಟೇ ಇರೋದು, ಒಂದು ಸಂಬೋಧನೆ. ಹೌದು. ನೀನು ಅನಾರ್ಯ ಅಂತ. ಈಗ ಗಮನಿಸಿ, ವ್ಯಾಧನಂತೆ ಬಂದು ವಿಧಿಯಂತೆ ಬೆಳೆದ ದುಷ್ಯಂತ ಒಬ್ಬ ಶಾಸಕ ಪ್ರಭು, ಅವನು ಹೀಗೆ ಇಷ್ಟು ಸಂಸ್ಕಾರಹೀನವಾದ ಮಾತಾಡಿದರೆ ಅವನನ್ನು ಹೇಗೆ ಹೇಳ್ಬೋದು? ಹೌದು. ಅನಾರ್ಯ. ಈಗ ಒಬ್ಬ ನಟನಿಗೆ ಈ ನಾಟ್ಯ ಪ್ರಯೋಗ ಮಾಡುವವರಿಗಿರುವ ದೊಡ್ಡ ಪರೀಕ್ಷೆ ಏನು ಅಂತಂದರೆ, ಯಾವ ಧ್ವನಿಯಲ್ಲಿ ಇದನ್ನು ಉಚ್ಚರಿಸಬೇಕು, ಯಾವ ಧ್ವನಿಯಲ್ಲಿ ಉಚ್ಚರಿಸಬೇಕು ಅಂತ. ಇದು ವಾಚಿ ಯತ್ನಸ್ತು ಕರ್ತವ್ಯ. ಇಲ್ಲಿ ಏನಾಗಿದೆ ಅಂತಂದರೆ, ಮೊದಲನೇ ಅಂಕದಿಂದ 7ನೇ ಅಂಕದವರೆಗೆ ನಾಟಕದಲ್ಲಿ ವ್ಯಾಧ ವಿಧಿಯಾಗಿ ಬೆಳೆಯುವ ನಾಟಕ ಅದು. ಒಂದು ಅಭಿಜ್ಞಾನವೇ ಎಲ್ಲವನ್ನು ಕೂಡಿಸಿಕೊಟ್ಟು ಎಲ್ಲ ಸಂಸ್ಕಾರವನ್ನು ಸೇರಿಸಿಕೊಡುವ ಒಂದು ನಾಟಕ ಅದು. ಅಷ್ಟು ಅದ್ಭುತವಾದ ನಾಟಕ. ಆ ನಾಟಕದ ಮಧ್ಯದಲ್ಲಿ ಇದು ಒಂದು ತಿರುವನ್ನು ಕೊಡ್ತಾ ಇದೆ. ಎಂಥವನಿಗೂ ಅವನ ವ್ಯಕ್ತಿತ್ವವನ್ನು ಅವನು ಒಂದೊಮ್ಮೆ ಕನ್ನಡಿ ಇದ್ದರೆ ಅಥವಾ ಮುನ್ನುಡಿದ ಈ ಮಾತಿನಲ್ಲಿ ಅದನ್ನೇ ಕನ್ನಡಿ ಮಾಡಿಕೊಂಡು ತನ್ನನ್ನು ನೋಡ್ಕೊಳ್ಬೇಕು ದುಷ್ಯಂತ. ಹೌದು. 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 ಅಂತಹ ಮಾತಿದು 5ನೇ ಅಂಕದ ಒಂದು ಮಾತು. ವಾಚಿ ಯತ್ನಸ್ತು ಕರ್ತವ್ಯ. ಯಾಕೆ ಅದನ್ನು ನಾಟ್ಯಸ್ಯ ಎಂ ತನುಸ್ಮೃತ. ಎಷ್ಟು ತೀವ್ರವಾಗಿದೆ ಮಾತು, ಅದನ್ನು ಎಷ್ಟು ಸಾಂದ್ರವಾಗಿ ಆಡಬೇಕು ಅದು ಆಡಬೇಕು ಅಂತ. ಈಗ ಉದಾಹರಣೆಗೆ ಅದು ವಾಚ್ಯದಲ್ಲೂ ನಿಂತು ಅಲ್ಲಿಯೇ ನಿಲ್ಲದೆ, ಹೌದು, ಅದು ಒಂದು ಇದಾಗಿ ಸೂಚಕವಾಗಿ ವ್ಯಂಜಕವಾಗಿ ಅದು ಬೆಳಿಬೇಕಲ್ಲ, ಅದು ಬೆಳೆಸುವ ಹಾಗೆ ಅದನ್ನು ಮಾತಾಡಬೇಕು. ಇದಕ್ಕೆ ಸರಿಯಾದಂತಹ ಒಂದು ಅಭ್ಯಾಸ ಬೇಕು. ಕವಿ ಪ್ರಯತ್ನ ಮಾಡಿದ್ದಾನೆ. ಹೌದು. ವಾಚಿ ಯತ್ನ ಕವಿನಾ ಕೃತಃ. ಅವನು ಯತ್ನ ಮಾಡಿಬಿಟ್ಟಿದ್ದಾನೆ. ಆದರೆ ಒಬ್ಬ ನಾಟ್ಯ ಪ್ರಯೋಕ್ತ ಅದನ್ನು ಹೇಗೆ ಮಾಡಬೇಕು? ಇದು ಹೌದು. ಈಗ ತುಂಬ ಪ್ರಯೋಗಗಳನ್ನು ನಾನು ಗಮನಿಸ್ತೇನೆ. ವ್ಯಂಜಕವಾದ ಮಾತನ್ನು ವಾಚ್ಯ ಧ್ವನಿಯಲ್ಲಿ ಹೇಳ್ತಾರೆ. ವಾಚ್ಯವೇ ನಿಂತ್ಕೊಂಡ್ಬಿಡುತ್ತೆ, ಅದು ವ್ಯಂಗ್ಯವೇ ಆಗೋಲ್ಲ. ಅದು ವ್ಯಂಗ್ಯವಾಗುವಂತೆ ಅದಕ್ಕೆ ಕಾಕು ಇತ್ಯಾದಿಗಳನ್ನು ಸೇರಿಸ್ಬೇಕದು. ಹೌದು ಹೌದು ಹೌದು. ಆದ್ದರಿಂದ ಅಷ್ಟು ಸೂಕ್ಷ್ಮವಾದಂತಹ ಒಂದು ಭಾಷಾ ವಿಧಾನವನ್ನು ಒಳ ಹೊಕ್ಕಿದ್ರೆ ವಾಚಿಕದ ಅಷ್ಟು ಸಮಗ್ರವಾಗಿರೋ ತತ್ವಗಳು ಎಷ್ಟು ಒಂದೊಂದು ನಮ್ಮನ್ನ ಒಂದು ಪಥಪ್ರದರ್ಶಕವಾಗಿ ತೋರಿಸುತ್ತೆ ಅಂತಂದ್ರೆ ಬಹುಶಃ ದೊಡ್ಡದಾಗಿರುವಂತಹ ಕ್ಷೇತ್ರ ಇದು. ದಂಡಿಯ ಮಾತನ್ನು ಇಲ್ಲಿ ನೆನಪು ಮಾಡ್ಕೊಳ್ಬಹುದು ನಾವು. ವಾಚಾಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೆ. ಅದೇ ಮಾತನ್ನು ನಾವು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೆ ವಾಚಾಮೇವ ಪ್ರಸಾದೇನ ರಂಗಯಾತ್ರಾ ಪ್ರವರ್ತತೆ. ರಂಗಯಾತ್ರಾ ಪ್ರವರ್ತತೆ. ಆದ್ದರಿಂದ ವಾಚಿ ಯತ್ನಸ್ತು ಕರ್ತವ್ಯ. ಅಪಾರವಾದಂತಹ ಹಿರಿಮೆಯುಳ್ಳಂತಹ ಶಬ್ದ ವ್ಯುತ್ಪತ್ತಿಯನ್ನು, ವ್ಯಾಪ್ತಿಯನ್ನು ನಮಗೆ ಮೂಡಿಸಿದ್ದಕ್ಕೆ ನಿಮಗೆ ಅನಂತಾನಂತ ಅಭಿವಾದನೆಗಳು, ನಮಸ್ಕಾರಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತೆಂದು ನಂಬ್ತೇನೆ. ಹಾಗಿದ್ರೆ ತಡ ಯಾಕೆ? ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ, ಹಾಗೆಯೇ ಅಭಿಮಾನಪೂರ್ವಕವಾದಂತಹ ಮೆಚ್ಚುಗೆಯ ನುಡಿಗಳು, ಹಾಗೆ ವಿಮರ್ಶೆಯ ನುಡಿಗಳು ಕೂಡ ನಮಗೆ ಬೇಕು. ಅದನ್ನು ಬರೀತಿರಲ್ಲ. ಹಾಗೆಯೇ www.nuprabhramari.com ಹಲವು ವಿಚಾರ ವಿಮರ್ಶೆಗಳು ನಿಮಗಾಗಿ ಕಾದುಕೋತಿವೆ. ನಮ್ಮಲ್ಲಿ ಈ ವಿಷಯಕ್ಕೆ ನಿಷ್ಠವಾದಂತಹ, ಅಂದರೆ ನಾಟ್ಯಶಾಸ್ತ್ರಕ್ಕೆ ಬದ್ಧವಾದಂತಹ ಹಲವು ಕೋರ್ಸ್ಗಳಿದೆ, ಇಂಟರ್ನ್ಶಿಪ್, ಫೆಲೋಶಿಪ್ಗಳಿದೆ, ಪುಸ್ತಕಗಳು ಕೂಡ ಲಭ್ಯ ಇದೆ. ಅದನ್ನು ಕೂಡ ನೀವು ಪರಾಮರ್ಶೆ ಮಾಡಬಹುದು. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋ
लोकप्रसिद्ध पुरुषार्थ विहारभूमिं भो भारत प्रतिशतात् भरतान्तरङ्गम्